ಐಪಿಎಲ್ ಮೆಗಾ ಆಕ್ಷನ್ಗೆ ಇನ್ನೊಂದೇ ವಾರ ಬಾಕಿ. ನವೆಂಬರ್ 24 ಮತ್ತು 25ರಂದು ಸೌದಿ ಅರೇಬಿಯಾದ ಜೆಡ್ಡಾ ನಗರದಲ್ಲಿ $1 ಮಿಲಿಯನ್ ಟೂರ್ನಿಗೆ ಮೆಗಾ ಹರಾಜು ನಡೆಯಲಿದೆ. ಹರಾಜಿನಲ್ಲಿ ಭಾಗಿಯಾಗೋಕೆ ಬರೋಬ್ಬರಿ 1574 ಆಟಗಾರರು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ರು. ಬಟ್ ಅದರಲ್ಲಿ ಬಿಸಿಸಿಐ ಕಾರ್ಯದರ್ಶಿ ಜೈಶಾ ಆಟಗಾರರ ಶಾರ್ಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಒಟ್ಟಾರೆ 574 ಆಟಗಾರರ ಅಂತಿಮ ಪಟ್ಟಿಯನ್ನು ರಿಲೀಸ್ ಮಾಡಲಾಗಿದೆ. ಹಾಗಾದ್ರೆ ಫೈನಲ್ ಆಗಿ ಮೆಗಾ ಆಕ್ಷನ್ಗೆ ಆಯ್ಕೆಯಾಗಿರೋ ಭಾರತೀಯರು ಯಾರು? ಅದರಲ್ಲಿ ಸೆಟ್ 1 ಸೆಟ್ 2 ನಲ್ಲಿ ಯಾರಿದ್ದಾರೆ? ಕ್ಯಾಪ್ಡ್ ಹಾಗೆ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಎಷ್ಟು ಜನ ಅನ್ನೋ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಡೀ ಕ್ರಿಕೆಟ್ ಜಗತ್ತೇ ಕಾಯ್ತಾ ಇರುವಂತ ಹರಾಜು ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ. ಒಂದ್ ಕಡೆ ಪರ್ತ್ನಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿ ಶುರುವಾಗಲಿದೆ. ಮೊದಲ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮತ್ತು ಭಾರತ ಮುಖಾಮುಖಿಯಾಗಲಿವೆ. ಮತ್ತೊಂದು ಕಡೆ ಅದೇ ಟೈಮಲ್ಲಿ ಐಪಿಎಲ್ ಮೆಗಾ ಹರಾಜಿನಲ್ಲಿ ಸ್ಟಾರ್ ಆಟಗಾರರ ಅದೃಷ್ಟವೂ ಬದಲಾಗಲಿದೆ. ಒಂದಷ್ಟು ಆಟಗಾರರನ್ನ ಉಳಿಸಿಕೊಂಡು ಈಗಾಗಲೇ ಮಿಕ್ಕವರನ್ನೆಲ್ಲ ರಿಲೀಸ್ ಮಾಡಿರುವಂತಹ ಫ್ರಾಂಚೈಸಿಗಳು ಸ್ಟಾರ್ ಆಟಗಾರರ ಮೇಲೆಯೇ ಕಣ್ಣಿಟ್ಟಿವೆ. ಅದರಲ್ಲೂ ಕೂಡ 5 ತಂಡಗಳಿಗೆ ಕ್ಯಾಪ್ಟನ್ ಬೇಕಾಗಿರೋದ್ರಿಂದ ದಿಗ್ಗಜ ಪ್ಲೇಯರ್ಸ್ ಮೇಲೆ ಕೋಟಿ ಸುರಿಯೋಕೆ ರೆಡಿಯಾಗಿದ್ದಾರೆ. ಇದೀಗ ಬಿಸಿಸಿಐ ಆಟಗಾರರ ಶಾರ್ಟ್ ಲಿಸ್ಟ್ ಅನ್ನು ರಿಲೀಸ್ ಮಾಡಿರೋದ್ರಿಂದ ಲೆಕ್ಕಾಚಾರಗಳು ಕೂಡ ಜೋರಾಗಿವೆ. 2 ದಿನಗಳ ಕಾಲ ಐಪಿಎಲ್ ಮೆಗಾ ಹರಾಜು ಹಬ್ಬ. ಐಪಿಎಲ್ ಮೆಗಾ ಹರಾಜು 2 ದಿನಗಳ ಕಾಲ. ಭಾರತೀಯ ಕಾಲಮಾನ ಮಧ್ಯಾಹ್ನ 1 ಗಂಟೆಯಿಂದ ಹರಾಜು ಪ್ರಕ್ರಿಯೆ ಆರಂಭ ಆಗಲಿದೆ. ಇನ್ನು ಈ ಮೆಗಾ ಹರಾಜಿನ ಮಾರ್ಕ್ಯೂ ಆಟಗಾರರ ಪಟ್ಟಿಯಲ್ಲಿ ಸ್ಥಾನ ಪಡೆದ ಭಾರತೀಯ ಆಟಗಾರರಲ್ಲಿ ರಿಷಬ್ ಪಂತ್, ಶ್ರೇಯಸ್ ಅಯ್ಯರ್, ಹರ್ಷದೀಪ್ ಸಿಂಗ್, ಯುಜ್ವೇಂದ್ರ ಚಹಲ್, ಕೆಎಲ್ ರಾಹುಲ್, ಮೊಹಮ್ಮದ್ ಶಮಿ ಹಾಗೆ ಮೊಹಮ್ಮದ್ ಸಿರಾಜ್ ಅವರ ಹೆಸರುಗಳಿವೆ. ಈ ಆಟಗಾರರ ಮೂಲ ಬೆಲೆ $2 ಕೋಟಿ ನಿಗದಿ ಮಾಡಲಾಗಿದೆ. ಹಾಗೆಯೇ ಮಾರ್ಕ್ಯೂ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ವಿದೇಶಿ ಆಟಗಾರರಿಗೆ ಕಗಿಸೋ ರಬಾಡ, ಡೇವಿಡ್ ಮಿಲ್ಲರ್, ಮಿಚೆಲ್ ಸ್ಟಾರ್ಕ್, ಲಿಯಾಮ್ ಲಿವಿಂಗ್ಸ್ಟೋನ್ ಮತ್ತು ಜೋಸ್ ಬಟ್ಲರ್ ಹೆಸರು ಸೇರಿದ್ದು ಮಿಲ್ಲರ್ ಮೂಲ ಬೆಲೆ $1.5 ಕೋಟಿ ಆಗಿದೆ. 12 ಮಂದಿ ಮಾರ್ಕ್ಯೂ ಆಟಗಾರರ ಪೈಕಿ 11 ಜನರಿಗೆ $2 ಕೋಟಿ ಮೂಲ ಬೆಲೆ. ಇನ್ನು ಈ ಸಲ 2 ಸೆಟ್ಗಳಲ್ಲಿ ಮಾರ್ಕ್ಯೂ ಆಟಗಾರರ ಹೆಸರು ಹರಾಜಿಗೆ ಬರಲಿದ್ದು, ಮೊದಲ ಸೆಟ್ನಲ್ಲಿ ಜೋಸ್ ಬಟ್ಲರ್, ಶ್ರೇಯಸ್ ಅಯ್ಯರ್, ರಿಷಬ್ ಪಂತ್, ಕಗಿಸೋ ರಬಾಡ, ಹರ್ಷದೀಪ್ ಸಿಂಗ್ ಮತ್ತು ಮಿಚೆಲ್ ಸ್ಟಾರ್ಕ್ ಇದ್ದಾರೆ. 2ನೇ ಸುತ್ತಿನಲ್ಲಿ ಯುಜ್ವೇಂದ್ರ ಚಹಲ್, ಲಿಯಾಮ್ ಲಿವಿಂಗ್ಸ್ಟೋನ್, ಡೇವಿಡ್ ಮಿಲ್ಲರ್, ಕೆಎಲ್ ರಾಹುಲ್, ಮೊಹಮ್ಮದ್ ಶಮಿ, ಮೊಹಮ್ಮದ್ ಸಿರಾಜ್ ಇದ್ದಾರೆ. ಈ 12 ಆಟಗಾರರ ಪೈಕಿ ಡೇವಿಡ್ ಮಿಲ್ಲರ್ ಅವರ ಮೀಸಲು ಬೆಲೆ $1.5 ಕೋಟಿ ಉಳಿದ ಆಟಗಾರರ ಮೂಲ ಬೆಲೆ $2 ಕೋಟಿ ಇದೆ. 366 ಭಾರತೀಯ ಆಟಗಾರರು, 208 ವಿದೇಶಿ ಪ್ಲೇಯರ್ಸ್. 2025ರ ಐಪಿಎಲ್ ಸೀಸನ್ ನಲ್ಲಿ ಆಡೋಕೆ ಯಂಗ್ಸ್ಟರ್ಸ್ಗೆ ಗೋಲ್ಡನ್ ಚಾನ್ಸ್ ಇದೆ. ಮೆಗಾ ಹರಾಜಿಗೆ 574 ಆಟಗಾರರನ್ನ ಆಯ್ಕೆ ಮಾಡಲಾಗಿದೆ. ಈ ಪೈಕಿ 366 ಭಾರತೀಯ ಆಟಗಾರರಿದ್ರೆ 208 ವಿದೇಶಿ ಆಟಗಾರರಿದ್ದಾರೆ. ಭಾರತದ 318 ಅನ್ಕ್ಯಾಪ್ಡ್ ಆಟಗಾರರು ಐಪಿಎಲ್ ಮೆಗಾ ಹರಾಜು ಅಖಾಡದಲ್ಲಿದ್ದಾರೆ. ಜೊತೆಗೆ 12 ಅನ್ಕ್ಯಾಪ್ಡ್ ವಿದೇಶಿ ಆಟಗಾರರನ್ನ ಕೂಡ ಸೇರಿಸಲಾಗಿದೆ. 574 ಆಟಗಾರರ ಪಟ್ಟಿಯಲ್ಲಿ ಕೇವಲ 204 ಆಟಗಾರರಿಗೆ ಮಾತ್ರ ಅದೃಷ್ಟ ಒಲಿಯಲಿದೆ. ಇದರಲ್ಲಿ 70 ಸ್ಲಾಟ್ಗಳು ವಿದೇಶಿ ಆಟಗಾರರಿಗೂ ಕೂಡ ಇರಲಿದೆ. ಆಟಗಾರರ ಗರಿಷ್ಠ ಮೂಲ ಬೆಲೆಯನ್ನು $2 ಕೋಟಿ ಫಿಕ್ಸ್ ಮಾಡಲಾಗಿದೆ. ಈ ಮೂಲ ಬೆಲೆಯೊಂದಿಗೆ 81 ಆಟಗಾರರು ಹರಾಜಿನಲ್ಲಿ ಕಾಣಿಸಿಕೊಳ್ಳಿದ್ದಾರೆ. ಜೇಮ್ಸ್ ಆಂಡರ್ಸನ್ ಹಿರಿಯ, ವೈಭವ್ ಸೂರ್ಯವಂಶಿ ಕಿರಿಯ. ಇನ್ನು ಹರಾಜಿನಲ್ಲಿ ಭಾಗಿಯಾಗಿರುವಂತಹ ಅತ್ಯಂತ ಹಿರಿಯ ಆಟಗಾರ ಅಂದ್ರೆ ಅದು ಇಂಗ್ಲೆಂಡ್ನ ಜೇಮ್ಸ್ ಆಂಡರ್ಸನ್. ಇನ್ನು ಅತ್ಯಂತ ಕಿರಿಯ ಆಟಗಾರ ಭಾರತದ ವೈಭವ್ ಸೂರ್ಯವಂಶಿ. ಬಿಸಿಸಿಐ ಪ್ರಕಟ ಮಾಡಿರುವಂತಹ ಈ ಅಂತಿಮ ಪಟ್ಟಿಯಲ್ಲಿ 491ನೇ ಸ್ಥಾನದಲ್ಲಿರುವಂತಹ ವೈಭವ್ ಅನ್ಕ್ಯಾಪ್ಡ್ ಆಟಗಾರನಾಗಿ ಹರಾಜಿನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಬಿಹಾರದ ಸಮಸ್ತಿಪುರದ ವೈಭವ್ ಸೂರ್ಯವಂಶಿಗೆ ಇನ್ನೂ ಕೂಡ 13 ವರ್ಷ. ಈ ಚಿಕ್ಕ ವಯಸ್ಸಿನಲ್ಲಿ ಅವರು ರಣಜಿ ಟ್ರೋಫಿ, ಹೇಮಂತ್ ಟ್ರೋಫಿ, ಕೂಚ್ ಬೆಹಾರ್ ಟ್ರೋಫಿ ಮತ್ತು ವಿನು ಮಂಕಡ್ ಟ್ರೋಫಿಗಳನ್ನು ಆಡಿದ್ದಾರೆ. ಇತ್ತೀಚೆಗೆ ಭಾರತದ ಅಂಡರ್-19 ತಂಡಕ್ಕೂ ಕೂಡ ಆಯ್ಕೆಯಾಗಿದ್ರು. ಜೇಮ್ಸ್ ಆಂಡರ್ಸನ್ಗೆ 42 ವರ್ಷ ವಯಸ್ಸಾಗಿದ್ದು ಇವರೇ ಹಿರಿಯ ಆಟಗಾರ ಎನಿಸಿಕೊಂಡಿದ್ದಾರೆ. ಕರ್ನಾಟಕದಿಂದ 24 ಆಟಗಾರರ ಅದೃಷ್ಟ ಪರೀಕ್ಷೆ. ಇನ್ನು ಹರಾಜಿನಲ್ಲಿ ಕರ್ನಾಟಕದ 24 ಆಟಗಾರರು ಪಾಲ್ಗೊಳ್ಳಲಿದ್ದಾರೆ. ಕೆಎಲ್ ರಾಹುಲ್, ದೇವದತ್ ಪಡಿಕ್ಕಲ್, ಮನೀಶ್ ಪಾಂಡೆ, ಮಯಾಂಕ್ ಅಗರ್ವಾಲ್, ಪ್ರಸಿದ್ಧ ಕೃಷ್ಣ, ಲುನಿತ್ ಸಿಸೋಡಿಯಾ, ಆರ್ ಸ್ಮರಣ್, ಎಲ್ಆರ್ ಚೇತನ್, ಮನೋಜ್ ಭಾಂಡಗೆ, ಅಭಿಲಾಷ್ ಶೆಟ್ಟಿ, ವೈಶಾಖ್ ವಿಜಯಕುಮಾರ್, ಪ್ರವೀಣ್ ದುಬೆ, ಮನ್ವಂತ್ ಕುಮಾರ್, ಕೆ ಗೌತಮ್, ಶ್ರೇಯಸ್ ಗೋಪಾಲ್, ಹಾರ್ದಿಕ್ ರಾಜ್, ಅಭಿನವ್ ಮನೋಹರ್, ಬಿಆರ್ ಶರತ್, ಕೃಷ್ಣ ಶ್ರೀಜಿತ್, ವಿದ್ವತ್ ಕಾವೇರಪ್ಪ, ದೀಪಕ್ ದೇವಾಡಿಗ, ವಿದ್ಯಾಧರ್ ಪಾಟೀಲ್, ಶುಭಾಂಗ್ ಹೆಗಡೆ, ಸಮರ್ಥ ನಾಗರಾಜ್ ಅದೃಷ್ಟ ಪರೀಕ್ಷೆಗಿಳಿಯಲಿದ್ದಾರೆ. ಇನ್ನು ಹರಾಜಿನಲ್ಲಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್ ತಂಡಗಳ ತಲಾ 37 ಆಟಗಾರರು, ನ್ಯೂಜಿಲೆಂಡ್ನ 24, ದಕ್ಷಿಣ ಆಫ್ರಿಕಾದ 31, ವೆಸ್ಟ್ ಇಂಡೀಸ್ನ 22, ಅಫ್ಘಾನಿಸ್ತಾನದ 18, ಬಾಂಗ್ಲಾದೇಶದ 12, ಶ್ರೀಲಂಕಾದ 19 ಆಟಗಾರರು ಹರಾಜು ಪಟ್ಟಿಯಲ್ಲಿದ್ದಾರೆ. ಹೀಗಾಗಿ ಐಪಿಎಲ್ ಆಕ್ಷನ್ ಈ ಸಲ ತುಂಬಾನೇ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸಿದೆ.
ಫ್ರಾಂಚೈಸಿಗಳ ಸ್ಟ್ರಾಟಜಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.